ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾನಿ ಈಗ ಸ್ಕೂಲ್ಗೆ ಹೋಗಿದ್ದಾಳೆ. ನಾನೀಗ ನನ್ನ ಮನೆ ಕೆಲಸನ ಶುರು ಮಾಡ್ತಾ ಇದ್ದೀನಿ. ಗುಡಿಸೋ ಮುಂಚೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು, ಅದನ್ನು ಕಂಪ್ಲೀಟ್ ಮಾಡಿರೋಣ ಅಂತ ಬಂದಿದ್ದೀನಿ. ಸೊ ಬಾಲ್ಕನಿಯಲ್ಲಿ ಫುಲ್ ಎಲೆಗಳೆಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ಗುಡಿಸ್ಬಿಟ್ಟೀಗ ಒಂದು ಬಟ್ಟೆ ಹಾಕಿದ್ದೀನಿ. ಇದ್ರ ಮೇಲ್ಗಡೆ ಗೋಧಿನ ಒಣಗಿಸ್ಬೇಕು. ಅದ್ರ ಜೊತೆ ಈರುಳ್ಳಿ ತಂದಿದ್ರು, ಸೊ ಅದನ್ನು ಪ್ಯಾಕೆಟಿಂದ ತೆಗೆದಿಡ್ತಾ ಇದ್ದೀನಿ. ತೆಗೆದಿಡಲಿಲ್ಲ ಅಂದರೆ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಗಿ ಅಲ್ಲೇ ಹೊಸ ಚಿಗುರು ಬಂದ್ಬಿಡುತ್ತೆ ಅದೇ ಈರುಳ್ಳಿಯಲ್ಲಿ. ಆ ಥರ ಆಗ್ತಾಯಿದೆ. ನೋಡೋದಕ್ಕೆ ಫುಲ್ ಡ್ರೈ ಆಗೇ ಇರುತ್ತೆ ಸಿಪ್ಪೆ, ಬಟ್ ಒಂದು ಲೇಯರ್ ತೆಗೆದ ತಕ್ಷಣ ಒಳಗಡೆ ಒಂಥರ ಒದ್ದೆ ಇರುತ್ತೆ. ಅದು ಹಾಗೆ ಬಿಟ್ರಂತೂ ಹಾಳಾಗೋದು ಗ್ಯಾರಂಟಿ. ಚೆನ್ನಾಗಿದೆ ದಪ್ಪ ದಪ್ಪಕ್ಕೆ, ಆದರೆ ಒಂಥರ ಒದ್ದೆ. ಸೊ ಅದನ್ನು ಇಲ್ಲೇ ತೆಗೆದು ಹೊರಗಡೆ ಇಡ್ತಾಯಿದ್ದೀನಿ. ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಒಂದು ಸಾರಿ ಓಪನ್ ಮಾಡಬೇಕಾದ್ರೆ, ಆವಾಗ ತಂದಿದ್ದು. ಆವಾಗ 5 kgs ಏನೋ ಸಿಗ್ತಾಯಿತ್ತು 100ಗೆ. ಆ್ಯಂಡ್ ಅದು ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸಾರಿ ಸಣ್ಣ ಇದ್ದರೆ 5 kg ಸಿಗುತ್ತೆ. ಈ ಸಾರಿ 4 kg 100ಗೆ. ಸೊ ತಂದು ಇವಾಗ ತೆಗೆದು ಓಪನ್ ಮಾಡಿ ಇಡ್ತಾಯಿದ್ದೀನಿ. ಅದ್ರ ಜೊತೆ ಈ ಗೋಧಿ ಯಾತಕ್ಕೆ ಅಂದರೆ, ನಾನು ತೊಳೆದಿಲ್ಲ ಗೋಧಿನ. ತುಂಬ ಚೆನ್ನಾಗಿದೆ, ಧೂಳಿಲ್ಲ, ಕಸ ಇಲ್ಲ, ಕಡ್ಡಿ ಏನೂ ಇಲ್ಲ. ಇದು ನಾನು ಮೆಂತ್ಯ ಮುದ್ದೆ ಮಾಡೋದಕ್ಕೆ ಅಂದ್ಬಿಟ್ಟು ತರಿಸಿರೋದು, ಖಾಲಿಯಾಗಿತ್ತು. ಸೊ 2 kgದು ತಂದು ಮಾಡಿಸ್ಕೊಳ್ತೀನಿ. ತುಂಬ ದಿನ ಬರುತ್ತೆ. ಜಾಸ್ತಿ ದಿನ ಇಟ್ಟರು ಅದರದ್ದು ಫ್ಲೇವರ್ ಚೇಂಜ್ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಸ್ವಲ್ಪನೇ ಮಾಡ್ಕೊಳ್ತೀನಿ. ಗೋಧಿ ನೆನ್ನೆ ತಂದಿದ್ದು, ನೆನ್ನೆಯಿಂದನೂ ಒಣಗಾಕಬೇಕು ಅಂದ್ಕೊಳ್ತಾನೆ ಇದ್ದೆ, ಬಟ್ ಹಾಗೇ ಇರಲಿಲ್ಲ. ಸೊ ಅದನ್ನೀಗ ಹಾಕಿಬಿಟ್ಟು ಕಿಚನ್ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿ ಮಾಡಾದ್ಮೇಲೆ ಕ್ಲೀನ್ ಮಾಡಿರಲಿಲ್ಲ, ಹಾಗೆ ಬಿಟ್ಬಿಟ್ಟು ಏನೇನು ಕೆಲಸ ಇದೆ ಅಂತ ನೋಡೋಕೆ ಹೋದಾಗ ಅದು ಬಾಲ್ಕನಿದು ಕಾಣಿಸ್ಕೊಳ್ತು. ಸೊ ಅದನ್ನೇ ಮೊದಲು ಮಾಡಿಬಿಡೋಣ ಅಂತ ಮಾಡಿದೆ. ಈಗ ಬಂದು ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆ ತೊಳೆದಿಟ್ಟಂಥ ಪಾತ್ರೆಗಳನ್ನೆಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಡಬ್ಬ ಖಾಲಿಯಾಗಿತ್ತು, ಆದರೆ ಹೇಳಿದ್ನಲ್ಲ ಮೆಂತ್ಯ ಮುದ್ದೆದು ಖಾಲಿಯಾಗಿತ್ತು ಅಂತ. ಸೊ ಆ ಡಬ್ಬನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಣಗಿದ ಮೇಲೆ ಅದರಲ್ಲೇ ಹಾಕಿ ಬೀಸೋಕ್ಕೆ ರೆಡಿ ಮಾಡಿ ಇಡ್ತೀನಿ. ಇವಾಗ ವೀಕ್ ಡೇ ಆಗಿರೋದ್ರಿಂದ ಇವಾಗೇನು ಹೋಗೋದಿಲ್ಲ ರಾಜೇಶ್. ಏನಿದ್ರೂ ಶನಿವಾರ ಅಥವಾ ಭಾನುವಾರನೇ ಹೋಗೋದು, ಬಟ್ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. 9:30 ಆಗಿತ್ತು. ಬೇಗನೆ ಸ್ನಾನ ಮಾಡಿ ಬಂದೆ. ಆಮೇಲೆ ಇನ್ನು ಸ್ವಲ್ಪ ಕೆಲಸಗಳಿದೆ, ಅದನ್ನು ಮಾಡ್ಕೊಳ್ಳೋಣ. ಸ್ನಾನ ಮಾಡೋ ಮುಂಚೆದು ಕ್ಲೀನಿಂಗ್ದೆಲ್ಲನೂ ಏನೂ ಜಾಸ್ತಿ ಮಾಡಲಿಲ್ಲ. ಹೇಳಿದ್ನಲ್ಲ, ಕೌಂಟರ್ ಟಾಪ್ ಕ್ಲೀನ್ ಮಾಡಿಬಿಟ್ಟು ನಾನು ಮನೆ ಗುಡಿಸ್ಬಿಟ್ಟು ಹಾಗೆ ಸ್ನಾನ ಮಾಡಿ ಬಂದಿದ್ದೀನಿ. ಈಗ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲಸಗಳಿದೆ, ಅದನ್ನೆಲ್ಲ ಶುರು ಮಾಡೋಣ ಅಂತ. ಸ್ನೇಹಿತರೆ, ಮೈ ಯೂಶುವಲ್ ಟೈಮ್ ಅಂದರೆ ನಾನು ರಾತ್ರಿ ಹೊತ್ತು 9 ಗಂಟೆಗೆಲ್ಲಾನು ಊಟ ಮುಗಿಸಿರ್ತೀನಿ. ಅದಾದಮೇಲೆ ಬೆಳಿಗ್ಗೆ 9 ಗಂಟೆ ತನಕ 12 ಗಂಟೆ ಆಗುತ್ತೆ. ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗು. 10 and 11 ಅಂದರೆ 14 hour ಆಗುತ್ತೆ. ಸೊ 14 hour ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಾನು ತುಂಬ ದಿನದಿಂದ ಇದ್ದೀನಿ. ತುಂಬ ಕೆಲಸಗಳಿದೆ. ನಾಟ್ ಬಿಕಾಸ್ ಎವ್ರಿ ಡೇ ರುಟೀನು, ಎವ್ರಿ ಡೇ ಮನೆ ಕೆಲಸಗಳು ಆ ಥರ ಅಲ್ಲ. ದಿಸ್ ಈಸ್ ಬಿಯಾಂಡ್ ದಟ್. ವೆರಿ ವೆರಿ ಇಂಪಾರ್ಟೆಂಟು. ಯಾಕೆ ಏನು ಅಂತ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ನಾನು ಅವಳಿಗೆ ಸಿಗಬಾರ್ದು ಅಂತ ಎಲ್ಲೋ ಬಚ್ಚಿಟ್ಟಿರ್ತೀನಿ. ಅದು ಎಲ್ಲಿಟ್ಟಿರ್ತೀನೋ ನನಗೆ ಮರ್ತೋಗಿರುತ್ತೆ ನೋಡಿ. ಎಲ್ಲ ಕಡೆ ಹುಡುಕ್ತೆ, ಅಲ್ಲಿ ವಾರ್ಡ್ರೋಬಲ್ಲಿ ಹುಡುಕ್ದೆ, ಇದರಲ್ಲಿ ಕವರಲ್ಲಿ ನೋಡಿದೆ. ಆಮೇಲೆ ಹಿಂಗೆ ಎಲ್ಲಪ್ಪ ಇಟ್ಟಿರ್ತೀನಿ ಅಂತ ನೆನಪು ಮಾಡಿಕೊಂಡು ಅಲ್ಲಿಗೆ ಹೋಗಿ ತೊಗೊಂಡೆ.
ಸಾನುವಿನ ಫೇವ್ರೆಟ್ ಯೂನಿಕಾರ್ನ್, ಬಾರ್ಬಿ, ಆಮೇಲೆ ಪ್ರಿನ್ಸೆಸ್ಗಳು ಅದೆಲ್ಲನೂ ನೋಡಿದೆ. ಲಾಸ್ಟ್ ಟೈಮ್ ನಾನು ಪ್ರಿನ್ಸೆಸ್ದು ಬೆಡ್ಶೀಟ್ ತೆಗೆಸ್ಕೊಟ್ಟಿದ್ನಲ್ವ, ಆ ಥರ ಈ ಸರಿ ಪ್ರಿನ್ಸೆಸ್ದು ಯಾವುದೂ ಸಿಗಲಿಲ್ಲ, ಅದಕ್ಕೆ ಯೂನಿಕಾರ್ನ್ದು ತೊಗೊಂಡಿದ್ದೀನಿ. ಇದು ಕಾಟನ್ ಅಲ್ಲ, ಗ್ಲೇಸ್ ಕಾಟನ್ ಅಂತಾರಲ್ಲ ಆ ಥರ. ಪ್ರಿಂಟ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ವಾಲಿಟಿ ನನಗೆ 100 ಔಟ್ ಆಫ್ 100 10 ಔಟ್ ಆಫ್ 10 ಕೊಡೋದಕ್ಕೇನು ಇಷ್ಟ ಇಲ್ಲ, ಬಿಕಾಸ್ ನಾನು ಕಾಟನ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಸಾನುಗೆ ಒಂಥರ ಫ್ಯಾನ್ಸಿ ಬೇಕಲ್ಲ, ಈ ಥರ ಪ್ರಿಂಟ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಸೊ ಇದು ಆನ್ಲೈನಲ್ಲಿ ತರಿಸಿರೋದು ನಾನು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದು ಸಾನುಗೆ ಬರ್ತ್ಡೇ ಗಿಫ್ಟ್. ಅವಳು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಆ ಥರ ತೊಗೊಂಡಿದ್ದೀನಿ ಸರಿ. ಇದು 2 ಪಿಲ್ಲೋ ಕವರು. ಇದನ್ನು ನಾನು ನಾರ್ಮಲ್ ಪಿಲ್ಲೋ ಕವರ್ ಇತ್ತು ತೆಗೆದುಬಿಟ್ಟು ರೌಂಡ್ ಪಿಲ್ಲೋಸ್ ಇರುತ್ತಲ್ವ ಆ ಥರದಕ್ಕೆ ರೆಡಿ ಮಾಡಿದ್ದೀನಿ. ಇದು ಬೆಡ್ಶೀಟು ಕೂಡ ಅಷ್ಟೇ, ಇದೇ ಥರ ಪ್ರಿಂಟು ತುಂಬ ಚೆನ್ನಾಗಿದೆ. ಈಗ ಅಡುಗೆಗೆ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಡುಗೆಗೆ ಮಶ್ರೂಮ್ ಮಸಾಲ ಮಾಡೋಣ ಅಂತ. ಇದು ನಾನು ರೀಸೆಂಟಾಗಿ ಒಂದು ಶೇರ್ ಮಾಡಿದ್ದೆ. ಇದು ಇವತ್ತು ವೆಜ್ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಟೇಸ್ಟಿಯಾಗಿರುತ್ತೆ, ರೆಸ್ಟೋರೆಂಟ್ ಸ್ಟೈಲಲ್ಲೇ. ಇದಕ್ಕೆ 1 ಬಟ್ಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ಬೇಕು, ಅಂದರೆ ಟ್ರಾನ್ಸ್ಲೂಸೆಂಟ್ ಆಗಬೇಕು. ಹಾಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸಾಟೆ ಮಾಡಿದಾಗ ಒಂದು ಎಡ್ಜಸಲ್ಲಿ ಸ್ವಲ್ಪ ಕಪ್ಪಗಾಗುತ್ತೆ, ಆ ಥರ ಆಗಬೇಕು, ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಒಂದು 12ರಿಂದ 15 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 8 ಪೀಸು ಕ್ಯಾಶ್ಯೂ ಹಾಕ್ಕೊಂಡಿದ್ದೀನಿ, ಕ್ರೀಮಿನೆಸ್ಗೆ, ಥಿಕ್ನೆಸ್ಗೆ ಅಂದ್ಬಿಟ್ಟು. ಇದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಸಾಟೆ ಮಾಡ್ಕೊಳ್ಬೇಕು. ಇದು ಕೊತ್ತಂಬರಿ ಸೊಪ್ಪನ್ನ ಕಡ್ಡಿಗಳನ್ನ ಹಾಕಿ ರುಬ್ಬಬೋದು, ಅದು ಚೆನ್ನಾಗಿರುತ್ತೆ. ಇದ್ರ ಎಲೆಗಳನ್ನ ಕೊನೆಯಲ್ಲಿ ಕಟ್ ಮಾಡಿ ಸೇರಿಸ್ತೀನಿ. ನೋಡಿ, ಈ ಥರ ಆಗಿದೆ. ಈಗ ನಾನು ಇದಕ್ಕೆ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ. ಇದು ಹುಳಿ ಟೊಮ್ಯಾಟೊ, ಹುಳಿನ ತೆಗೆದಿಟ್ಕೊಂಡು ಬೀಜ ಮತ್ತು ಜ್ಯೂಸನ್ನು ತೆಗೆದಿಟ್ಬಿಟ್ಟು ಬರೀ ಪಲ್ಪ್ ಹಾಕ್ತಾ ಇದ್ದೀನಿ. ಜಾಮನ್ ಟೊಮ್ಯಾಟೊ ಇದ್ದರೆ ಒಳ್ಳೆಯದು, ಅದರಲ್ಲಿ ಹುಳಿ ಅಷ್ಟೊಂದು ಇರೋದಿಲ್ಲ ಅಲ್ವಾ. ಇದು ಯಾವ ಕ್ವಾಂಟಿಟಿ ಅಂದರೆ, ಈರುಳ್ಳಿ 1 ಬಟ್ಲಿದ್ರೆ ಅದಕ್ಕಿಂತ ಒಂದು ಚೂರು ಜಾಸ್ತಿ 1.5 ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಸಾಟೆ ಮಾಡ್ಕೊಳ್ತೀನಿ. ಈ ಥರ ಒಂದು ಸ್ವಲ್ಪ ಸಿಪ್ಪೆ ಬರೋ ಥರ ಕಾಣುತ್ತೆ, ಅಂದರೆ ಕುಕ್ ಆಗಿರುತ್ತೆ, ಬಟ್ ಸ್ಟಿಲ್ ಇನ್ನೂ ಕುಕ್ ಮಾಡಬೇಕು. ಅದಕ್ಕೆ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಈಗ ಮಸಾಲೆ ಹುರಿದಾದ್ಮೇಲೆ ಒಂದು ಬೇರೆ ಬಾಣಲಿಯಲ್ಲಿ ಆನಿಯನ್ ಆ್ಯಂಡ್ ಕ್ಯಾಪ್ಸಿಕಮ್ ಈ ಎರಡನ್ನು ಸ್ವಲ್ಪ ಸಾಟೆ ಮಾಡಿಕೊಂಡು, ಅಂದರೆ ಹಾಫ್ ಕುಕ್ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಹೊಸ ಎಣ್ಣೆ ತರಿಸಿದ್ದೀನಿ, ಸಾಸಿವೆ ಎಣ್ಣೆ. ಕಪ್ಪಿಗಿದೆ ನೋಡಿ ಎಷ್ಟು, ಒಂದು ಫ್ಲೇವರ್ ಕೂಡ ತುಂಬಾ ಸ್ಟ್ರಾಂಗು. ಬಟ್ ನಾನು ಈ ಥರ ಮಸಾಲೆಗಳು ಮಾಡೋದನ್ನು ನೋಡಿದ್ದೀನಲ್ಲ, ಡಾಬಾ ಸ್ಟೈಲ್ ಅಂದ್ಬಿಟ್ಟು, ಅದರಲ್ಲಿ ಇದೇ ಎಣ್ಣೆನ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಪರ್ಟಿಕ್ಯುಲರಾಗಿ ಆ ಎಣ್ಣೆನೇ ತರಿಸಿದ್ದೀನಿ. ಚೂರೇ ಯೂಸ್ ಮಾಡೋಣ ಅಂತ. ನಮಗಿದು ಅಭ್ಯಾಸ ಇಲ್ಲ ಅಲ್ವಾ, ತುಂಬ ಸ್ಟ್ರಾಂಗ್ ಸ್ಮೆಲ್ ಅನಿಸುತ್ತೆ, ಮನೆ ಫುಲ್ ಅದೇ ಹರಡಿರುತ್ತೆ, ಅದ್ರ ಸ್ಮೆಲ್ಲೇ ಹರಡಿರುತ್ತೆ. ಓಕೆ, ಟ್ರೈ ಮಾಡೋಣ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಕೋಲ್ಡ್ ಪ್ರೆಸ್ಡ್ ತರಿಸಿರೋದು. ಇದು ಸಾಟೆ ಮಾಡೋ ತನಕ ಪಕ್ಕ ಮಶ್ರೂಮ್ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದನ್ನು ಒಗ್ಗರಣೆ ಕೊಡಬೇಕು, ಮಸಾಲೆಲೆ ಹಾಕಿ ಬೇಯಿಸಬಾರ್ದು. ಆ್ಯಂಡ್ ಇದು ಸಾಟೆ ಮಾಡೋದಿದೆಯಲ್ಲ, ಸ್ವಲ್ಪ ದಪ್ಪ ಉರಿ ಮಾಡಿಕೊಂಡೇ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಕ್ಯಾಪ್ಸಿಕಮ್ ನೀರು ಬಿಟ್ಕೊಳ್ಳುತ್ತೆ, ಅದು ಬೆಂದ್ಕೊಳ್ಳುತ್ತೆ. ಇದು ಬೇಯಬಾರ್ದು, ಜಸ್ಟ್ ಅದ್ರ ಮೇಲೆ ಆ ಎಣ್ಣೆದು ಗ್ಲಾಸ್ ಬರಬೇಕು, ಹಾಫ್ ಕುಕ್ ಆಗಬೇಕು. ಈಗ ಅದನ್ನು ತೆಗೆದುಕೊಂಡು ಮಶ್ರೂಮ್ ಕಟ್ ಮಾಡ್ಕೊಂಡಿರೋದನ್ನು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ನಿಮಗೆ ವೈಟ್ ಮಶ್ರೂಮೇ ಇರಬೇಕು, ಕಲರ್ ಚೇಂಜ್ ಆಗೋದು ಬೇಡ ಅನ್ನೋ ಹಾಗಿದ್ರೆ ಅರಿಶಿನ ಪುಡಿ ಹಾಕಬೇಡಿ. ಜಸ್ಟ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ, ಅದು ನೀರು ಬಿಟ್ಕೊಂಡು ಅದರಲ್ಲಿ ಕುಕ್ ಆಗುತ್ತೆ, ಬೆಳ್ಳಗೆ ಇರುತ್ತೆ. ಇದಕ್ಕೀಗ 1 ಇಂಚಷ್ಟು ಶುಂಠಿ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ. ಇದು ನೋಡಿ, ನೀರೆಲ್ಲ ಕಡಿಮೆ ಆಗಿದೆ, ತೆಗೆದುಕೊಂಡು ಇದೇ ಬಾಣಲಿಯಲ್ಲಿ ಒಗ್ಗರಣೆಗೆ ಇಟ್ಕೊಳ್ತೀನಿ. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಲವಂಗ, ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಸಾಟೆ ಮಾಡ್ಕೊಳ್ತೀನಿ. ಇದಾದಮೇಲೆ ನಾವು ರುಬ್ಕೊಂಡಿರೋವಂಥ ಮಸಾಲೆ ಸೇರಿಸ್ಬೇಕು. ನಾನು ಎಣ್ಣೆ ತುಂಬ ಕಡಿಮೆ ತೊಗೊಂಡಿದ್ದೀನಿ, ಯಾಕಂದರೆ ಈರುಳ್ಳಿ ಹುರಿಯೋದಕ್ಕೂ ಎಣ್ಣೆ ಹಾಕಿದ್ದೆ, ನೆಕ್ಸ್ಟ್ ಕ್ಯಾಪ್ಸಿಕಮ್ ಈರುಳ್ಳಿ ಸಾಟೆ ಮಾಡ್ಕೊಳ್ಳೋದಕ್ಕೂ ಹಾಕಿದ್ದೆ, ಈಗಲೂ ಹಾಕ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ನಾನು ಆಮೇಲೆ ಬೆಣ್ಣೆ ಸೇರಿಸ್ತೀನಿ ಇದಕ್ಕೆ. ಈಗ ಮಸಾಲೆ ಪದಾರ್ಥ ಅಂತ ಹೇಳಿಬಿಟ್ಟು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನದ ಪುಡಿ, ಮತ್ತು ಅದಕ್ಕೀಗ ನಾನು ರುಬ್ಬಿರೋವಂಥ ಮಸಾಲೆ ಹಾಕ್ಕೊಂಡಿದ್ದೀನಿ. ಇದು ಒಂದು 10-15 ನಿಮಿಷ
ಕುದಿಬೇಕು. ನಾನು ಜಾಸ್ತಿ ನೀರು ಹಾಕಿಲ್ಲ, ನೀರು ಹಾಕ್ಕೊಂಡು ಕುದಿಸಿದ್ರೆ ಸ್ವಲ್ಪ ಎಣ್ಣೆ ಮೇಲೆ ತೇಲಿ ಬರುತ್ತೆ. ಸುಮಾರು ಹೊತ್ತು ಕುಕ್ ಆಗಿದೆ. ಈಗ ಇದಕ್ಕೆ ನಾನು ಆಗಲೇ ಏನು ಸಾಟೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ, ಕಸೂರಿ ಮೇಥಿ, ಒಂಚೂರು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿ ಬಿಡ್ತೀನಿ. ಆಮೇಲೆ ಇದನ್ನು ಆಫ್ ಮಾಡ್ತೀನಿ. ಬೆಳಗ್ಗೆ 8 ಗಂಟೆಲಿ ನಾನು ಹಾಕಿದ್ದು. ಈಗ ಇದನ್ನು ತೆಗಿತಾ ಇದ್ದೀನಿ. ಇದು ತೊಳೆದ್ಬಿಟ್ಟು ಹಾಕಿದ್ರೆ ಒಳ್ಳೆಯದು, ಬಟ್ ಗೋಧಿ ತೊಳೆದಾಗ ನೀಟಾಗಿ ಒಣಗಬೇಕು, ಇಲ್ಲ ಅಂದರೆ ಅದು ಒಂಥರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಸ್ಮೆಲ್ ಬೇಗ ಬರುತ್ತೆ. ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದಕ್ಕೆ ಈ ಸರಿ ಏನು ತೊಳಿತಾ ಇಲ್ಲ, ನಾನು ಹಾಗೆ ಒಣಗಾಕಿದ್ದೆ. ಬಟ್ ಏನಾದರೂ ಧೂಳು ಇದೆಯೋ ಏನೋ ಅಂದ್ಬಿಟ್ಟು ಆ ಬಟ್ಟೆಲೇ ಹಾಗೆ ಸ್ವಲ್ಪ ಡಸ್ಟ್ ಥರ ಮಾಡಿಕೊಂಡೆ. ಈಗ ಇದನ್ನು ತೆಗೆದ್ಬಿಟ್ಟು ನಾನು ಡಬ್ಬದಲ್ಲಿ ಹಾಕಿಟ್ಕೊಳ್ತೀನಿ. ಇಷ್ಟೇ, ನಾನು ಇದನ್ನು ಹುರಿಯೋದಕ್ಕೇನು ಹೋಗೋದಿಲ್ಲ, ಬಿಸಿ ಆಗಿದೆ. ಇದೇ ಬಟ್ಟೆ ಮೇಲೆ ಈಗ ನಾನು ಅಕ್ಕಿ ತೊಳೆದಿದ್ದೀನಿ, ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದು ದಪ್ಪ ಅಕ್ಕಿ, ದೋಸೆ ಅಕ್ಕಿ ಬರುತ್ತಲ್ಲ ಅದು. ನಾನು ಮೆಂತೆ ಮುದ್ದೆ ಮಾಡೋದಕ್ಕೆ ಒಂದು ರೇಷಿಯೋ ಇಟ್ಕೊಂಡಿದ್ದೀನಿ. 2 kg ಗೋಧಿ, ಅದಕ್ಕೆ ಒಂದು 2 ಪಾವಷ್ಟು ಅಕ್ಕಿ ಮತ್ತು ಒಂದು 300 ಗ್ರಾಮಷ್ಟು ಮೆಂತೆ. ಸೊ ಈಗ ಸದ್ಯಕ್ಕೆ 2 ಪಾವಷ್ಟು ಅಕ್ಕಿನ ತೊಳೆದು ಒಣಗಾಕ್ತಾ ಇದ್ದೀನಿ. ಇದು ಸಣ್ಣ ವೇಯಿಂಗ್ ಸ್ಕೇಲು. ಇದು ಕಿಚನಲ್ಲಿ ಯೂಸ್ ಮಾಡುವಂಥದ್ದು. ಏನಾದರೂ ಕೇಕ್ ಮಾಡೋದಕ್ಕೆ, ಏನಾದರೂ ಮಸಾಲೆ ಪದಾರ್ಥ ಮಾಡ್ತೀವಲ್ವ ಆವಾಗ ಮೆಷರ್ ಮಾಡೋದಕ್ಕೆ. ಸುಮಾರು ವರ್ಷ ಆಯಿತು, ಚೆನ್ನಾಗಿ ನಡೀತಾ ಇದೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ, ಇಲ್ಲ ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟು. ಇದು ಮೆಂತೆ ನಾನು 300 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ಬೇಕು, ಅಂದರೆ ಒಂಥರ ಘಮ ಬಿಡುತ್ತೆ ಇದು ಹುರಿಬೇಕಾದ್ರೆ. ಸ್ವಲ್ಪ ರೆಡ್ಡಿಶ್ ಟರ್ನ್ ಆಗುತ್ತೆ, ಆವಾಗ ಇದನ್ನು ಇಳಿಸ್ಕೊಳ್ಬೇಕು. ಆಮೇಲೆ ಆ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡಿ ಇಡ್ತೀನಿ. ಸ್ನೇಹಿತರೆ, ಟೈಮ್ ನೋಡಿ 2 ಗಂಟೆ ಆಗ್ತಾಯಿದೆ. ಅಡುಗೆ ಮಾಡಿ ಮುಗೀತು. ಇನ್ನು ಸಾನುಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಅದ್ರ ಮುಂಚೆ ನನಗಿನ್ನ ಟೈಮ್ ಇದೆ. ಆ ಟೈಮ್ನ ನಾನು ಸ್ವಲ್ಪ ಸಾನುಗೆ ಗಿಫ್ಟ್ ನೋಡೋದಕ್ಕೆ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ಅಂದರೆ ಮಕ್ಕಳು ದೊಡ್ಡವರಾಗ್ತಿದ್ದಾರೆ, ಚಿಕ್ಕದ್ರಲ್ಲಾದರೆ ಏನಾದರೂ ಒಂದು ಟಾಯ್ಸ್ ಕೊಡಿಸ್ಬಿಡ್ತಾ ಇದ್ದೆ. ಈಗ ಏನು ಕೊಡಿಸೋದು, ಅವಳಿಗೆ ಏನು ಇಷ್ಟ ಆಗುತ್ತೆ ಅವಳಿಗೆ ಕೇಳಿದ್ದೀನಿ. ಅವಳೇ 2 ಹೇಳಿದ್ಲು, ಸೊ ಅದು 2 ತರಿಸಿದ್ದೀನಿ. ಅದು ಬಿಟ್ಟು ಅವಳಿಗೆ ಜಾಸ್ತಿ ಗಿಫ್ಟ್ ಇಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಅವಳಿಗೆ ಗೊತ್ತಿಲ್ಲದಂಗೆ ಕೂಡ 1 ತರಿಸಿದ್ದೀನಿ. ಅದು ಬಿಟ್ಟು ಏನಾದರೂ ಸಿಗುತ್ತಾ ನೋಡಿ ಬರೋಣ ಅಂತ ಹೊರಟಿದ್ದೀನಿ. ಅದು ಬಿಟ್ಟು ಇನ್ನು ಬರ್ತ್ಡೇಗೆ ಸ್ವಲ್ಪ ಪ್ರಿಪರೇಷನ್ಗೆ ಸ್ವಲ್ಪ ಲಿಸ್ಟ್ ಮಾಡಬೇಕು ನಾನಿನ್ನು. ಸೊ ಅದೆಲ್ಲ ಇನ್ನೂ ಮಾಡಿಲ್ಲ. ಅದು ಮಾಡಿದ್ಮೇಲೆ ಇನ್ನೊಂದು ಸಾರಿ ಹೋಗಬೇಕು ಫೈನಲ್ ಶಾಪಿಂಗಿಗೆ, ಅಂದರೆ ಗ್ರೋಸರಿ ಶಾಪಿಂಗಿಗೆ. ಈಗ ಅವಳಿಗೆ ಗಿಫ್ಟ್ಸ್ ನೋಡಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಏನು ಗಿಫ್ಟ್ ತೊಗೊಂಡಿದ್ನೋ ಆಮೇಲೆ ಅಲ್ಲಿಂದ ಸಾನುಗೆ ಹಾಗೆ ಡೈರೆಕ್ಟ್ ಕರ್ಕೊಂಡು ಬರ್ತೀನಿ. ಸೊ ಬನ್ನಿ ಹೋಗಿ ಬರೋಣ, ಏನಾದರೂ ಸಿಗುತ್ತಾ ನೋಡೋಣ. ಸೊ 2 ಥಿಂಗ್ಸ್ ತೊಗೊಂಡೆ. ಅದಾದಮೇಲೆ ಈಗ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಬಂದಿದ್ದೀನಿ. ದಿಸ್ ಈಸ್ ಅಪಾರ್ಟ್ ಫ್ರಮ್ ನನಗೆ ಡೈಲಿ ಏನು ನೀಡ್ ಇದೆಯೋ ಅದು ಬಿಟ್ಟು ಈಗ ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಮಾನುಗಳು ತೊಗೊಳೋದಿತ್ತು. ಅದು ನಾನು ನೋಡಿನೇ ತೊಗೊಳ್ಬೇಕು, ಇಲ್ಲ ಅಂದರೆ ರಾಜೇಶ್ಗೆ ಅದು ಇದು ಅಂದರೆ ಅವರು ಅದರಲ್ಲೂ ಡೌಟ್ ಬರುತ್ತೆ. ಅದಕ್ಕೆ ನಾನೇ ನೋಡಿ ತೊಗೊಳ್ಳೋಣ ಅಂತ ಈಗ ಬಂದಿದ್ದೀನಿ. ಸೊ ಇದು ಮುಗಿಸ್ಕೊಂಡು ಸಾನು ಕರ್ಕೊಂಡು ಮನೆಗೆ ಹೋಗ್ತೀನಿ ಸ್ನೇಹಿತರೆ. ಸೊ ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಈ ವೀಕ್ ಫುಲ್ಲು
ಮೇ ಬಿ ನನ್ನ ಪ್ರಿಪರೇಷನ್ ವ್ಲಾಗ್ಸ್ ಏನೇ ಬರುತ್ತೆ ಅನಿಸುತ್ತೆ. ಬರ್ತ್ಡೇ ಪ್ರಿಪರೇಷನ್ ವ್ಲಾಗ್. ಇವತ್ತು ಫಸ್ಟ್ ಡೇ, ಇವತ್ತು ಶುರು ಮಾಡಿದ್ದೀನಿ. ಮತ್ತು ಇನ್ನು ಎಷ್ಟೆಷ್ಟು ದಿನ ಹೋಗುತ್ತೆ ನೋಡೋಣ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.